ಚಿಕ್ಕಮಗಳೂರು ನಗರದ ಹೊರವಲಯದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ವೀರಶೈವ ಲಿಂಗಾಯತ ಸಮುದಾಯ ಭವನವನ್ನು ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪ ಅವರು ಉದ್ಘಾಟಿಸಿ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ವೀರಶೈವ ಲಿಂಗಾಯತ ಸಮಾಜ ಜಾಗೃತಿಯಾಗಬೇಕಾದ ಅಗತ್ಯವಿದೆ. ಕೆಲವು ದುಷ್ಟ ಶಕ್ತಿಗಳು ಸಮಾಜವನ್ನ ಹೊಡೆದು ಹಾಳುವ ನೀತಿಯನ್ನ ಅನುಸರಿಸುತ್ತಿವೆ. ವೀರಶೈವ ಲಿಂಗಾಯತ ಸಮಾಜದ ಎಲ್ಲ ಒಳಪಂಗಡಗಳು ವ್ಯತ್ಯಾಸಗಳನ್ನ ಮರೆತು ಒಂದಾಗಿ ಒಟ್ಟುಗೂಡಿ ಕಾರ್ಯನಿರ್ವಹಿಸಬೇಕಾದ ಅನಿವಾರ್ಯವಿದೆ. ಎಲ್ಲ ಸಮಾಜಗಳಿಗೆ ನೆರಳು ಹಾಗೂ ಆಶ್ರಯ ನೀಡುವ ಶಕ್ತಿ ವೀರಶೈವ ಲಿಂಗಾಯತ ಸಮಾಜಕ್ಕಿದೆ. ನೂತನವಾಗಿ ನಿರ್ಮಾಣವಾಗಿರುವ ಈ ಭವನ ಕೇವಲ ಒಂದು ಕಲ್ಲು ಮಣ್ಣಿನ ಕಟ್ಟಡವಲ್ಲ, ಸೇವೆ ಮತ್ತು ಕಾಳಜಿಯ ಪ್ರತೀಕವಾಗಿದೆ. ಚಿಕ್ಕಮಗಳೂರಿನ ಸಮೃದ್ಧಿ, ವೀರಶೈವ ಲಿಂಗಾಯತ ಸಮಾಜದ ಏಕತೆಯ ಪ್ರತೀಕವಾಗಿರುವ ಈ ಭವನ ಎಲ್ಲರ ಒಗ್ಗಟ್ಟಿನಿಂದ ಮುನ್ನಡೆಯಲಿ ಎಂದು ಹಾರೈಸಿದರು. ಈ ಭವನ ಕೇವಲ ಒಂದು ಕಲ್ಲು ಮಣ್ಣಿನ ಕಟ್ಟಡವಲ್ಲ, ಇದು ಸೇವೆ ಮತ್ತು ಕಾಳಜಿಯ ಪ್ರತೀಕವಾಗಿದೆ ಅಂತ ನಾನು ಭಾವಿಸಿದ್ದೇನೆ. ಚಿಕ್ಕಮಗಳೂರಿನ ಸಮಸ್ತ ವೀರಶೈವ ಲಿಂಗಾಯತ ಸಮಾಜದ ಏಕತೆಯ ಪ್ರತೀಕವಾಗಿರುವ ಈ ಭವನ ಮುಂದಿನ ಎಲ್ಲ ಉಪಕ್ರಮಗಳಲ್ಲಿ ಸಮಸ್ತ ಸಮಾಜ ಒಗ್ಗಟ್ಟಿನಿಂದ ಪರಸ್ಪರ ಸಹಕಾರ ಸಹಯೋಗದಿಂದ ಮುಂದುವರಿಯಲು ಈ ಭವನ ಒಂದು ಸ್ಮರಣಕ್ಕೆ ಆಗಲಿ ಅಂತ ನಾನು ಹಾರೈಸ್ತೇನೆ. ಸಮಾಜ ಸಂಘಟಿತವಾಗ ಮಾತ್ರ ಅಭಿವೃದ್ಧಿ ಸಾಧ್ಯ ಅನ್ನೋದು ನಿಮಗೆಲ್ಲ ಗೊತ್ತಿರುವಂಥ ಮಾತು. ನಿಮ್ಮೆಲ್ಲರ ಸಂಘಟಿತ ಪ್ರಯತ್ನದ ಫಲವಾಗಿ ಈ ಭವ್ಯ ಭವನ ತಲೆಯಂತೆ ನಿಂತಿದ್ದು ಭಾಳ ಆತ್ಮೀಯತೆ ಮತ್ತು ಅಭಿಮಾನದಿಂದ ಇದಕ್ಕೆ ನನ್ನ ಶ್ರೀಮತಿಯವರ ಹೆಸರನ್ನು ಇಟ್ಟಿರುವಂಥದ್ದು ನನಗೆ ಸಂತೋಷದ ಜೊತೆಗೆ ಭಾವನಾತ್ಮಕ ಮಾಡಿದೆ. ಕಳೆದ 5-6 ದಶಕಗಳಿಂದ ನಾನು ಸಾರ್ವಜನಿಕ ಜೀವನದಲ್ಲಿದ್ದೇನೆ. ಹೋರಾಟ, ಸಂಘಟನೆ, ಜನಸೇವೆಗಳನ್ನೇ ನನ್ನ ಜೀವನ ಧ್ಯೇಯವಾಗಿ ಕಂಡಿದ್ದೇನೆ. ನಿಮ್ಮೆಲ್ಲರ ಪ್ರೀತಿ, ಅಭಿಮಾನ ಮತ್ತು ಆಶೀರ್ವಾದಗಳಿಂದ 4 ಬಾರಿ ಮುಖ್ಯಮಂತ್ರಿಯಾಗಿ ಪ್ರಾಮಾಣಿಕವಾಗಿ ಕನ್ನಡ ನಾಡಿನ ಜನರ ಸೇವೆ ಮಾಡುವಂಥ ಒಂದು ಸೌಭಾಗ್ಯ ನನಗೆ ಸಿಕ್ಕದ್ದು ಯಾವುದೋ ನನ್ನ ಪೂರ್ವ ಜನ್ಮದ ಪುಣ್ಯ ಫಲ ಅಂತ ನಾನು ಭಾವಿಸಿದ್ದೇನೆ. ಬಂಧುಗಳೇ, ನನ್ನ ದೇಹದಲ್ಲಿ ಶಕ್ತಿ ಇರೋ ತನಕ ಜನರಿಗಾಗಿ ಜನರ ನಡುವೆ ಇರ್ತೇನೆ ಅಂತ ನಿಮ್ಮೆಲ್ಲರೊಂದಿಗೆ ನಿಂತಿದ್ದೇನೆ. ನಿಮ್ಮ ಪ್ರೀತಿ, ಆತ್ಮೀಯತೆಗೆ ನಾನು ಚಿರಋಣಿ. ನಿಮ್ಮ ಅಭಿಮಾನಕ್ಕೆ ನಾನು ಸದಾ ಆಭಾರಿಯಾಗಿದ್ದೇನೆ. ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಮಾತನಾಡಿ, ಇತಿಹಾಸ ಪ್ರಸಿದ್ಧವಾದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇಷ್ಟೊಂದು ಭವ್ಯವಾದ ಸುಸರ್ಜಿತವಾದ ಕಟ್ಟಡ ಲೋಕಾರ್ಪಣೆಗೊಳ್ಳುತ್ತಿರುವುದು ಹೆಮ್ಮೆ ಹಾಗೂ ಇದೊಂದು ಮಾದರಿ ಕಟ್ಟಡ ಎಂದು ಹೇಳಿದರು. ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಇತಿಹಾಸ ಪ್ರಸಿದ್ಧವಾದಂಥ ಈ ಒಂದು ಚಿಕ್ಕಮಗಳೂರಿನಲ್ಲಿ ಇಷ್ಟೊಂದು ಭವ್ಯವಾದಂಥ, ದಿವ್ಯವಾದಂಥ, ಸುಸಜ್ಜಿತವಾದಂಥ ಕಲ್ಯಾಣ ಮಂಟಪ ನೀವೆಲ್ಲ ಸೇರಿ ನಿರ್ಮಾಣ ಮಾಡಿದ್ದೀರಿ. ಯಾವುದೇ ಒಂದು ಕಟ್ಟಡ ಸಾರ್ವಜನಿಕ ವಲಯದಲ್ಲಿ ಅಥವಾ ಸಂಘ ಸಂಸ್ಥೆಗಳಿಂದ ನಿರ್ಮಾಣ ಮಾಡಬೇಕು ಅಂತ ಹೇಳಿದರೆ ಭಾಳ ಅಷ್ಟೊಂದು ಸಲೀಸಾಗಿ ಆಗೋದಿಲ್ಲ. ಅನೇಕ ಸಮಸ್ಯೆಗಳು ಬರ್ತವೆ, ಅನೇಕ ಅಡೆತಡೆಗಳು ಬರ್ತವೆ. ಅವೆಲ್ಲವನ್ನು ಮೆಟ್ಟಿ ನಿಂತು ಅದನ್ನು ಪೂರ್ಣಗೊಳಿಸಬೇಕಾಗ್ತದೆ. ಹೀಗಾಗಿ ಇಲ್ಲಿನ ವೀರಶೈವ ಲಿಂಗಾಯತ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ತಾವೆಲ್ಲ ಸೇರಿ ಇವತ್ತು ಅನೇಕ ಕಷ್ಟಗಳನ್ನು ಎದುರಿಸಿ ಮತ್ತು ಇದು ಭಾಳ ದೊಡ್ಡ ಮಟ್ಟದಲ್ಲಿ ಭವ್ಯವಾದಂಥ ರಾಜೇಗೌಡರು ಹೇಳ್ತಾ ಇದ್ದರು, ಭಾಳ ಚೆನ್ನಾಗಿ ಬಂದಿದೆ ಅಂತೇಳಿ ಹೇಳಿ. ನಾನು ಈ ಕಟ್ಟಡ ನಿರ್ಮಾಣ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು 2 ಸಲ ಇಲ್ಲಿಗೆ ಬಂದಿದ್ದೆ. ಇದು ಬೇಗ ಮುಗಿಸ್ಬೇಕು ಅಂತ ಹೇಳಿದ್ದೆ, ಆದರೆ ಇವತ್ತು ಇನ್ನೂ ಸಮಯ ಆಗ್ಬೋದು ಅಂತ ತಿಳ್ಕೊಂಡಿದ್ದೆ. ಸುಮಾರು 12-12.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ವಿಶಿಷ್ಟವಾದಂಥ ಕಲ್ಯಾಣ ಮಂಟಪ, ವೀರಶೈವ ಕಲ್ಯಾಣ ಮಂಟಪ ನಿರ್ಮಾಣ ಆಗಿದ್ದು ಭಾಳ ಸಂತೋಷದ ಸಂಗತಿಯಾಗಿದೆ. ಈ ಒಂದು ಕಟ್ಟಡ ನಿಜವಾಗಿ ಹೇಳಬೇಕು ಅಂತ ಹೇಳಿದರೆ ನಮ್ಮ ಸಮುದಾಯದ ಒಂದು ಬೇರೆ ಬೇರೆ ಜಿಲ್ಲೆಯವರಿಗೂ ಬಹಳಷ್ಟು ಕಟ್ಟಡಗಳಾಗಿದ್ದಾವೆ. ಇಷ್ಟೊಂದು ಭವ್ಯವಾದ ಕಟ್ಟಡ ನಾನು ನೋಡಿಲ್ಲ. ಅದು ಮಾದರಿಯಾಗಿದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.
ಆತ್ಮೀಯ ಬಂಧುಗಳೇ, ವೀರಶೈವ ಲಿಂಗಾಯತ ಸಮುದಾಯಕ್ಕೆ ತನ್ನದೇ ಆದಂಥ ಒಂದು ಶ್ರೇಷ್ಠ ಇತಿಹಾಸ ಇದೆ, ಸಂಸ್ಕೃತಿ ಇದೆ, ಪರಂಪರೆ ಇದೆ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಸಾರಿದ್ದಂಥವರು ಇವತ್ತು ರೇಣುಕಾದಿ ಆಚಾರ್ಯರು. ಅದೇ ರೀತಿಯಲ್ಲಿ 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಅದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಪ್ರಗತಿಪೂರ್ವಕವಾಗಿ ಇವತ್ತು ಸಕಲ ಜೀವಾತ್ಮರಿಗೆ ಲೆಸನ್ನೇ ಬಯಸಿದ ಬಸವಾದಿ ಶರಣರು. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅಂತೇಳಿ ಹೇಳಿ ಏನು ವಚನ ಸಾಹಿತ್ಯದ ಮುಖಾಂತರ ಇವನಾರವ 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 ಎಂದೆನಿಸಿದರಯ್ಯ, ಇವ ನಮ್ಮವ ನಮ್ಮ ಮನೆ ಮಗನೆನಿಸಯ್ಯ ಅನ್ನುವಂಥ ಮಾತುಗಳು. ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ದಯವೇ ಧರ್ಮದ ಮೂಲವಯ್ಯ. ಈಗ 10 ಹಲವಾರು ಈ ವಚನಗಳಲ್ಲಿ ಎಲ್ಲವೂ ಇದೆ. ಕಳಬೇಡ, ಕೊಲಬೇಡ, ಉಸ್ಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನೊಲಿಸುವ ಪರಿ. ಇವತ್ತು 12ನೇ ಶತಮಾನದ ಶ್ರೇಷ್ಠ ಸಮಾಜ ಸುಧಾರಕರು, ಕಾಯಕವೇ ಕೈಲಾಸ ತತ್ವವನ್ನು ಸಮಾಜಕ್ಕೆ ಬೋಧಿಸಿದಂಥ ಶ್ರೇಷ್ಠ ಕ್ರಾಂತಿಕಾರಿ ದಾರ್ಶನಿಕರಾದ ಬಸವಣ್ಣವರು ಹಾಗೂ ಶಿವನನ್ನು ಆರಾಧಿಸ್ತಕ್ಕಂಥ ಒಂದು ಧರ್ಮ ಅಂತ ಹೇಳಿದ್ರೆ ಅದು ವೀರಶೈವ ಧರ್ಮ. ಇದಕ್ಕೆ ಈ ಧರ್ಮ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೀಲಿಕ್ಕೆ ಇದ್ರ ಹಿಂದೆ ನಮಗೆಲ್ರಿಗೂ ಏನು ಗುರಿ ಇತ್ತು ಅದನ್ನು ಸಾಧನೆ ಮಾಡೋದಕ್ಕೆ ಅನೇಕ ಗುರುಗಳು ನಿಮ್ಮ ಸಮಾಜದ ಅವ್ರ ಹೆಸರು ಹೇಳಲಿಕ್ಕೆ ಹೋಗಲಿಲ್ಲ. ಅವ್ರು ನಿಂತಿವತ್ತು ಈ ಸಮಾಜದಲ್ಲಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಈ ದೇಶ, ಈ ರಾಜ್ಯ ಇಷ್ಟು ಮುಂದುವರಿಯೋದಕ್ಕೆ ತಮ್ಮ ಸಮಾಜದ ಕೊಡುಗೆ ಭಾಳ ದೊಡ್ಡದು ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಒಕ್ಕಲಿಗ ಸಮುದಾಯಕ್ಕೂ ಕೂಡ ಬಾಲ್ ಗಂಗಾಧರ ಸ್ವಾಮೀಜಿ ಇಲ್ದಲೇ ಇದ್ದರೆ ಒಕ್ಕಲಿಗ ಸಮುದಾಯನ ಗುರುಸ್ತಕ್ಕಂಥ ಯಾರೂ ಇರ್ತಿರ್ಲಿಲ್ಲ ಈ ರಾಜ್ಯದಲ್ಲಿ. ಹಾಗಾಗಿ ಎಲ್ಲ ಸಮಾಜಕ್ಕೂ ನಮಗೊಂದು ಗುರಿ ಇರ್ತದೆ. ಹಿಂದೆ ಅನೇಕ ಧರ್ಮದ ಗುರುಗಳು ನಿಂತು ಇವತ್ತು ಎಲ್ಲ ಧರ್ಮಗಳು ಕೂಡ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಮತ್ತು ಈ ದೇಶಕ್ಕೆ ದೊಡ್ಡ ಕೊಡುಗೆಯನ್ನು ಕೊಡಲಿಕ್ಕೆ ಗುರುಗಳ ಸಹಕಾರ ಇದೆ ಅನ್ನುವ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಈ ಭವನ ನಿರ್ಮಾಣ ಮಾಡಲಿಕ್ಕೆ ಭಾಳಷ್ಟು ನಮ್ಮ ಸ್ನೇಹಿತರೆಲ್ಲ ಭಾಳಷ್ಟು ಕಷ್ಟಪಟ್ಟಿದ್ದಾರೆ. ಯಾಕೆಂದರೆ ಅವರೆಲ್ಲ ಸ್ಥಳೀಯ ನಗರವಾಸಿಗಳು, ನಾನು ಒಬ್ಬನೇ ಭಾಳ ದೂರದಿಂದ ಬರೋನು. ಹಾಗಾಗಿ ನನಗೆ ಹೆಚ್ಚು ಸಮಯವನ್ನು ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೂ ಕೂಡ ಕೆಲಸ ಆಗಿದೆ. ನಿಮ್ಮೆಲ್ಲರ ಸಹಕಾರದಿಂದ ನಾನು ದಾನಿಗಳಿಗೆ ಭಾಳ 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 ಹೇಳಬೇಕಾಗ್ತದೆ. ಏಕೆಂದರೆ ನಾವು ಹೋದಾಗ ಯಾರೂ ಕೂಡ ಬೇಜಾರು ಮಾಡ್ಕೊಂಡಿಲ್ಲ. ಯಾರನ್ನೂ ಕೂಡ 1 ಅಥವಾ 2 ಸಲ ಕೇಳಿದರೆ 3ನೇ ಸಲ ನಾವು ಯಾರನ್ನೂ ಕೇಳಿಲ್ಲ, ಯಾರಿಗೂ ಒತ್ತಾಯ ಹಾಕಿಲ್ಲ. ಪಾಪ ಮೂರ್ತಿಯವ್ರ ಹತ್ರ ಒಂದು ಮಾತು ಹೇಳಿದ್ದಕ್ಕೆ ಜಯರಾಮ್ ರಮೇಶ್ ಅವರ ಫಂಡಿಂದ 30 ಲಕ್ಷ ರೂಪಾಯಿಗಳನ್ನು ಪಕ್ಕದ ರಸ್ತೆಯ ಚರಂಡಿಗೆ ಕೊಡಿಸಿದರು. ಆ ಆತ್ಮೀಯತೆ, ವಿಶ್ವಾಸ ಇದ್ದಿದ್ದರಿಂದ ಇವೆಲ್ಲ ಸಾಧ್ಯ ಆಗಿದೆ. ತಮ್ಮೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ಹೆಚ್ಚು ವಿಚಾರವನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ವೇದಿಕೆಯಲ್ಲಿರುವ ಎಲ್ಲ ಮಿತ್ರರಿಗೆ ಇನ್ನೊಂದು ಇಂಥದ್ದೇ ಸಮಾರಂಭದಲ್ಲಿ ಅವಕಾಶವನ್ನು ಮಾಡಿಕೊಡ್ತೇವೆ. ಆಗಮಿಸಿರುವ ತಮ್ಮೆಲ್ಲರಿಗೂ ವಂದಿಸುತ್ತಾ, ನನ್ನೊಂದಿಗೆ ಸಹಕಾರ ಕೊಟ್ಟಂಥ ಆರಾಧ್ಯ ಇರ್ಬೋದು, ಶಿವಾನಂದ ಸ್ವಾಮಿ, ಎಲ್ಲ ಸಮಿತಿಯ ನಂಜೇಗೌಡ ಇರ್ಬೋದು, ನಿರಂಜನವರು ಇರ್ಬೋದು, ಎಲ್ಲರೂ, ಪ್ರಸಾದ್, ಎಲ್ಲರೂ ಕೂಡ ಹೆಸರು ಹೇಳ್ತಾ ಹೋದ್ರೆ ಶಾಸಕ ಎಚ್.ಡಿ. ತಮ್ಮಯ್ಯ, ಶಾಸಕ ಟಿ.ಡಿ. ರಾಜಗೌಡ, ವಿಧಾನ ಪರಿಷತ್ ಶಾಸಕ ಎಸ್.ಎಲ್. ಭೋಜಗೌಡ, ಮಾಜಿ ಸಚಿವರು, ವಿಧಾನ ಪರಿಷತ್ ಶಾಸಕರಾದ ಸಿ.ಟಿ. ರವಿ, ಮಾಜಿ ಸಚಿವರಾದ ಸಗೀರ್ ಅಹಮದ್, ಮಾಜಿ ಶಾಸಕ ಬೆಳ್ಳಿ ಪ್ರಕಾಶ್, ಸಮುದಾಯದ ಮುಖಂಡರಾದ ಸುದರ್ಶನ್, ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್, ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರಾದ ಶಿವಶಂಕರ್, ಕೆಫೆಕ್ಸ್ ಅಧ್ಯಕ್ಷರಾದ ಬಿ.ಎಚ್. ಹರೀಶ್, ಗುತ್ತಿಗೆದಾರರಾದ ಶಾಂತೇಗೌಡ, ರೇಣುಕಾರಾಧ್ಯ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಶಿವಾನಂದ ಸ್ವಾಮಿ ಅವರು ಸ್ವಾಗತಿಸಿದರು.